10 ವರ್ಷ ಸಜಾ 7 ಲಕ್ಷ ಫೈನ್ ಹೇಳ್ತಾ ಇದ್ದಾರೆ. ಎಲ್ಲರೂ ಕಟ್ಟಕ್ಕಾಗಲ್ಲ. ಯಾರು ಬೇಕು ಅಂತೇನು ಆಕ್ಸಿಡೆಂಟ್ ಮಾಡಕ್ ಹೋಗಲ್ಲ. 2.5 ಲಕ್ಷ ಗಾಡಿ ತಗೊಂಡು ಜೀವನ ಮಾಡೋದು 7 ಲಕ್ಷ ದುಡ್ಡು ಕಟ್ಟು ಅಂದ್ರೆ ಎಲ್ಲಿಂದ ಕಟ್ತಾರೆ? ಕೇಂದ್ರ ಸರ್ಕಾರ ವೈಟ್ ಬೋರ್ಡ್ ಇದ್ರು 7,500 kg ತನಕ ವೈಟ್ ಬೋರ್ಡಲ್ಲಿ ಓಡಿಸ್ಬೋದು ಅಂತ ಆದೇಶ ಮಾಡಿತ್ತು ಅಂತ ಅಲ್ಲಿ ತನಕ ಗಾಡಿ ಓಡಿಸ್ಬೋದು ಅಂತ ಮಾಡಿದರು. ಈಗ ಇತ್ತೀಚಿನ ದಿನಗಳಲ್ಲಿ ಏನು ಮಾಡಿದ್ದಾರೆ, ಸುಮಾರು ನಮ್ಮ ಡ್ರೈವರ್ಗಳು 20-25 ವರ್ಷದ 30 ವರ್ಷದಿಂದ ಬ್ಯಾಡ್ಜ್ಗಳನ್ನ 3 ವರ್ಷಕ್ಕೆ ರಿನ್ಯೂವಲ್ ಮಾಡಿಸ್ಕೊಂಡು ಬರ್ತಾಯಿದ್ದಾರೆ. ಅದರಲ್ಲಿ ನಮ್ಮದು ಸೇರಿ ನಮ್ಮದು ಬ್ಯಾಡ್ಜು DLL ಮಾತ್ರ ಬ್ಯಾಡ್ಜ್ ನಂಬರ್ ಇದೆ. ಸಿಸ್ಟಮಲ್ಲಿ ನಾನ್ ಟ್ರಾನ್ಸ್ಪೋರ್ಟೆಂಟ್ ತೋರಿಸ್ತಾ ಇದೆ, ಟ್ರಾನ್ಸ್ಪೋರ್ಟೆಂಟ್ ತೋರಿಸ್ತಾ ಇಲ್ಲ. ಇತ್ತೀಚಿನ ದಿನಗಳಿಗೆ ಆಟೋಗಳು ಆಕ್ಸಿಡೆಂಟ್ ಆದಾಗ ಇನ್ಶೂರೆನ್ಸ್ ಕಂಪ್ನಿಯವರು ಶೋರೂಮ್ಗೆ ಗಾಡಿ ತೊಗೊಂಡೋಗ್ಬಿಟ್ಟಾಗ ಏನು ಹೇಳ್ತಾ ಇದ್ದಾರೆ ಅಂತಂದರೆ, AR ಕ್ಯಾಬು ಮತ್ತು M ಕ್ಯಾಬ್ ಅಂತ ಕಂಪಲ್ಸರಿ ಬ್ಯಾಡ್ಜ್ ಇರಲೇಬೇಕು, ಇರೋ ಗಾಡಿಗಳಿಗೆ ಮಾತ್ರ ನಾವು ಇನ್ಶೂರೆನ್ಸ್ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಶೋರೂಮಲ್ಲಿ ಆಗಲೇ 3-4 ಗಾಡಿಗಳು ನಿಂತಿದೆ, ಅವಕ್ಕೆ ಯಾವುದೇ ಥರದ ಇನ್ಶೂರೆನ್ಸು ಇದಾಗ್ತಾಯಿಲ್ಲ. ಮತ್ತು RTOದವರು ಹೋದ್ರೂ ಅವ್ರೇನು ಹೇಳ್ತಾರೆ, ಇಲ್ಲ ಆ ಥರ ಕೊಡೋಕ್ಕೆ ಬರಲ್ಲ, ಸರ್ಕಾರದ ಆದೇಶ ಆಗಿದೆ ಅಂತ ಅವ್ರು ಹೇಳ್ತಾರೆ. ಇವ್ರು ನೋಡಿದ್ರೆ ಕಂಪಲ್ಸರಿ ಬ್ಯಾಡ್ಜ್ ಇರಲೇಬೇಕು ಅಂತ ಇನ್ಶೂರೆನ್ಸ್ ಕಂಪ್ನಿಯವ್ರು ಹೇಳ್ತಾರೆ. ಇದು ಗೊಂದಲದಲ್ಲಿ ಸಿಗಾಕೊಂಡಿದ್ದೀವಿ. ಇದಕ್ಕೆ ಮಧ್ಯಕ್ಕೆ ಸರ್ಕಾರದ ಯಾರು ಮುಖ್ಯವಾಗಿದ್ದಾರೆ ಅವ್ರು ಬಂದು ನಮಗೆ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತ ನಾವು ಎಲ್ಲ ಚಾಲಕರ ಪರವಾಗಿ ಕೇಳ್ಕೊತಾ ಇದ್ದೀವಿ. ನಾವು ಹೋಗಿ ಅಧಿಕಾರಿಗಳನ್ನ ಸ್ಪಂದಿಸಿದಾಗ ಅವರು ನಮಗೆ ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ. ಏನೋ ಕೇಳಿದ್ರೆ ಏನೋ ಹೇಳ್ತಾರೆ, ಇನ್ನೇನೋ ಕೇಳಿದ್ರೆ ಇನ್ನೇನೋ ಹೇಳ್ತಾರೆ. ಈಗ ನಾವೇನು ಮಾಡಬೇಕು ಅಂತಂದರೆ ಅವ್ರೇನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರಬೇಕು. ಆ ಥರ ಈಗ ಪರಿಸ್ಥಿತಿ ಆಗ್ಬಿಟ್ಟಿದೆ. ಕೆಲವು ಟೈಮಲ್ಲಿ ಮಾತ್ರ ನಮ್ಮನ್ನು ಗಣನೆಗೆ ತಗೋತಾರೆ ಆಟೋ ಚಾಲಕರನ್ನ, ಆಮೇಲಿಂದ ಅವ್ರಿಗೆ ಬೇಕಾದಾಗ ಮಾತ್ರ ನಮ್ಮನ್ನ ಗಣನೆಗೆ ತಗೊಂಡು ಈಗ ನಮ್ಮನ್ನ ಯಾರು ಕೇಳದೇ ಇದ್ದ ಪರಿಸ್ಥಿತಿಲಿ ನಮ್ಮನ್ನ ಇದು ಮಾಡಿಬಿಟ್ಟಿದ್ದಾರೆ. ಇವಾಗ 10 ವರ್ಷ ಸಜಾ 7 ಲಕ್ಷ ಏನೋ ಫೈನ್ ಹೇಳ್ತಾ ಇದ್ದಾರೆ. ಎಲ್ಲರೂ ಕಟ್ಟೋಕ್ಕಾಗಲ್ಲ. ಯಾರು ಬೇಕು ಅಂತೇನು ಆಕ್ಸಿಡೆಂಟ್ ಮಾಡೋಕ್ಕೆ ಹೋಗಲ್ಲ. ಅದು ಆಗೋದು ಅನಿರೀಕ್ಷಿತ. ಈಗ ಬ್ರೇಕ್ ಫೇಲ್ ಆಗ್ಬೋದು, ಇಲ್ಲ ಅವ್ರ ಅಕಸ್ಮಾತಾಗಿ ಅಡ್ಲಾಗಿ ಬರ್ಬೋದು. ಅದನ್ನು ಇವರು ಈ ಥರ ಹೇಳ್ತು ಅಂತಂದರೆ ಇವತ್ತು ಎಲ್ಲರಿಗೂ ಆಟೋ ಚಾಲಕರು ಎಲ್ಲರಿಗೂ ಅನ್ವಯಿಸಿದೆ. ಈಗ ಚಿಕ್ಕ ಗಾಡಿ ಇರೋರು 10 ವರ್ಷ ಸಜಾ ಅಂತ ಆಗಿ ತಿರ್ಗಾ ಮತ್ತು 7 ಲಕ್ಷ ದುಡ್ಡು ಕಟ್ಟು ಅಂದರೆ ಎಲ್ಲಿಂದ ಕಟ್ತಾರೆ? ಇರೋದು 2.5 ಲಕ್ಷ ಗಾಡಿ ತೊಗೊಂಡು ಜೀವನ ಮಾಡೋದು 10 ವರ್ಷ ನಮ್ಮ ಹೆಂಡತಿ ಮಕ್ಕಳು ನೋಡ್ಕೊಳ್ಳೋರು ಯಾರು ಸರ್? ಇವರು ಈ ಥರ ಹೇಳ್ಬಿಟ್ರೆ 7 ಲಕ್ಷ ಕಟ್ಟಿ ಅಂತ ಎಲ್ಲಿಂದ ಕಟ್ಟೋಕ್ಕಾಗುತ್ತೆ? ನಾವು ಆಗಲ್ಲ ಕಟ್ಟಕ್ಕೆ.